ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ದ ಪುಲ್ಲೆ ಅಂತಕ್ಕಂತಹ ಒಂದು ಪೋಯಮ್ನ ಸಮರಿಯನ್ನು ನೋಡ್ತಾ ಇದ್ದೇವೆ. ಪುಲ್ಲೆ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಒಂದು ರಾಟೆ ಅಂತಕ್ಕಂತಹ ಒಂದು ಯಂತ್ರವನ್ನು ನಾವು ಪುಲ್ಲೆ ಅಂತೇಳಿ ಇಂಗ್ಲೀಷ್ನಲ್ಲಿ ಕರಿತೇವೆ. ಅಂದರೆ ಭಾರವಾಗಿರ್ತಕ್ಕಂಥದ್ದನ್ನು ಎಳೆಯಲಿಕ್ಕೆ ಅಥವಾ ಮೇಲೆತ್ತಲಿಕ್ಕೆ ನಾವು ಈ ಒಂದು ಪುಲ್ಲೆಯನ್ನು ಬಳಸ್ತೇವೆ. ಬನ್ನಿ ಈ ಒಂದು ಪೋಯಮ್ನ ಸಮರಿಯನ್ನು ಈಗ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ನಾನು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ನೋಡಿ, ದಿಸ್ ಪೋಯಮ್ ಈಸ್ ರಿಟನ್ ಬೈ ಜಾರ್ಜ್ ಹರ್ಬರ್ಟ್. ಚಿತ್ರದಲ್ಲಿ ನೀವು ಗಮನಿಸ್ಬೋದು ಜಾರ್ಜ್ ಹರ್ಬರ್ಟ್ ಅವರನ್ನು. ದ ಪೋಯೆಟ್ ವಾಸ್ ಎ ಪ್ರೀಸ್ಟ್ ಬೈ ಪ್ರೊಫೆಷನ್. ಎಸ್, ನಮ್ಮ ಪೋಯೆಟ್ ಏನಿದ್ದಾರೋ ಅವರು ಪ್ರೀಸ್ಟ್ ಅಥವಾ ಒಬ್ಬ ಪಾದ್ರಿಯಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಅಂದರೆ ಅವರು ಒಬ್ಬ ಪೂಜಾರಿಯೂ ಕೂಡ ಆಗಿರ್ತಾರೆ. ಸೊ ಪ್ರೀಸ್ಟ್ ಅಂದ ತಕ್ಷಣ ನಾವು ಅರ್ಥ ಮಾಡ್ಕೋಬಹುದು ಅವರೊಬ್ಬ ದೇವರ ಭಕ್ತರಾಗಿದ್ದರು ಅಂಥೇಳಿ. ಆ್ಯಂಡ್ ರಿಲಿಜಿಯಸ್ ಐಡಿಯಾಸ್ ಆರ್ ಸೆಂಟ್ರಲ್ ಥೀಮ್ ಇನ್ ಹೀಸ್ ಪೋಯಮ್ಸ್. ಎಸ್, ಅವರು ಬರೆದಿರ್ತಕ್ಕಂತಹ ಅನೇಕ ಪೋಯಮ್ಗಳಲ್ಲಿ ಮುಖ್ಯವಾದಂತಹ ಥೀಮ್ ಯಾವುದಪ್ಪ ಅಂದರೆ ರಿಲಿಜಿಯಸ್ ಐಡಿಯಾಸ್, ಅಂದರೆ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಅವರು ತಮ್ಮ ಪೋಯಮ್ಗಳಲ್ಲಿ ಡಿಸ್ಕಷನ್ ಮಾಡ್ತಾರೆ. ಸೊ ಪ್ರಸ್ತುತವಾಗಿರ್ತಕ್ಕಂತಹ ಪೋಯಮ್ನಲ್ಲೂ ಕೂಡ ಇದೇ ಥೀಮನ್ನೇ ಇಟ್ಟುಕೊಂಡು ಅವರು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅಥವಾ ಪೋಯಮನ್ನು ಬರೆದಿದ್ದಾರೆ. This poem's religious idea is that if God gave humans perfect peace or rest, they would focus on the blessings themselves rather than God. ಎಸ್, ಈ ಒಂದು ಪೋಯಮ್ನಲ್ಲಿ ಅವರು ಏನು ಹೇಳ್ತಿದ್ದಾರೆ ಅಂದರೆ, ಮನುಷ್ಯನಿಗೆ ಶಾಂತಿ ಅಂತಕ್ಕಂಥದ್ದು ದೊರಕಿಬಿಟ್ರೆ ಅಥವಾ ಸಂಪೂರ್ಣವಾಗಿರ್ತಕ್ಕಂತಹ ವಿಶ್ರಾಂತಿ ಅವನಿಗೆ ಸಿಕ್ಬಿಟ್ರೆ ನನ್ನನ್ನೇ ಅವನು ಮರೆತು ಬಿಡ್ತಾನೆ ಅಂತಕ್ಕಂತಹ ದೇವರ ಒಂದು ಒಪಿನಿಯನನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿ. So God gifted humans everything, but he didn't bless the rest in humans life. ಮನುಷ್ಯನಿಗೆ ಏನೆಲ್ಲ ಬೇಕೋ ಆ ಎಲ್ಲ ಗಿಫ್ಟ್ಸ್ಗಳನ್ನು ದೇವರು ಮನುಷ್ಯನಿಗೆ, ಅಂದರೆ ಮನುಷ್ಯನ ಅಗತ್ಯತೆಗಳೆಲ್ಲವನ್ನು ಕೂಡ ಪೂರೈಸ್ತಾನೆ. ಆದರೆ ಒಂದೇ ಒಂದು ವಿಷಯವನ್ನು ಅವನು ಇಲ್ಲಿ ಮನುಷ್ಯನಿಗೆ ಕೊಡ್ತಾ ಇಲ್ಲ. ಅದು ಯಾವುದಪ್ಪ ಅಂದರೆ ರೆಸ್ಟ್ ಅಂತಕ್ಕಂಥದ್ದು, ಅಂದರೆ ವಿಶ್ರಾಂತಿಯನ್ನು ಮನುಷ್ಯನಿಗೆ ದೇವರು ನೀಡ್ತಾ ಇಲ್ಲ. He left them with a sense of longing. This longing might eventually lead people back to God. ಎಸ್ ನೋಡಿ, ಮನುಷ್ಯನಿಗೆ ಒಂದು ಲಾಂಗಿಂಗ್ ಅಂದರೆ ಏನನ್ನೋ ಯಾವಾಗಲೂ ಕೂಡ ಬಯಸ್ತಾ ಇರೋದು ಅಂತೇಳಿ. ಲಾಂಗಿಂಗ್ ಅಂದರೆ ಬಯಸು ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಸೊ ಮನುಷ್ಯನು ಯಾವಾಗಲೂ ಕೂಡ ಯಾವುದಕ್ಕೆ ಅಥವಾ ಯಾವುದಾದ್ರೂ ಒಂದು ವಸ್ತುವಿನ ಕಡೆ ಅವನಿಗೆ ಆಸೆ ಇರಲೇಬೇಕಾಗುತ್ತೆ. ಏನನ್ನೋ ಪಡ್ಕೋಬೇಕು, ತನ್ನಲ್ಲಿ ಏನೋ ಕೊರತೆ ಇದೆ ಅಂತಕ್ಕಂತಹ ಒಂದು ಫೀಲಿಂಗ್ ಅವನಿಗೆ ಯಾವಾಗಲೂ ಕೂಡ ಇರಬೇಕು ಅನ್ನೋ ರೀತಿಯಲ್ಲಿ ದೇವರು ಮನುಷ್ಯನನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾನೆ. ಅಂದರೆ ಅವನು ನನ್ನನ್ನು ಬಯಸಿ ಬರ್ತಾನೆ, ಅಂದರೆ ನನ್ನ ಹತ್ರ ಬೇಡ್ಕೊಳ್ತಾನೆ ಭಕ್ತಿಯಿಂದ. ಸೊ ಮನುಷ್ಯನು ಯಾವಾಗಲೂ ಕೂಡ ನನ್ನ ಕಡೆ ಗಮನ ಕೊಡ್ತಾ ಇರಬೇಕು ಅಂತಕ್ಕಂತಹ ಒಂದು ದೃಷ್ಟಿಯನ್ನು ದೇವರು ಮನುಷ್ಯನನ್ನು ಸೃಷ್ಟಿ ಮಾಡತಕ್ಕಂತಹ ಸಂದರ್ಭದಲ್ಲಿ ಹೊಂದಿದ್ದ. ಬನ್ನಿ ಈಗ ಒಂದು ಪೋಯಮ್ನ ಸ್ಟಾಂಜಾ ವೈಸ್ ಸಮರಿಯನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ದ ಪೋಯಮ್ ಟೆಲ್ಸ್ ಎ ಸ್ಟೋರಿ ಅಬೌಟ್ ಹೌ ಗಾಡ್ ಕ್ರಿಯೇಟೆಡ್ ಹ್ಯೂಮನ್ಸ್. ಎಸ್, ಮೊದಲನೇದಾಗಿ ದೇವರು ಮನುಷ್ಯನನ್ನು ಯಾವ ರೀತಿ ಸೃಷ್ಟಿ ಮಾಡಿದ ಅಥವಾ ಮನುಷ್ಯನನ್ನು ಸೃಷ್ಟಿ ಮಾಡಿದಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಏನೆಲ್ಲ ಕೊಟ್ಟ ಅಂತಕ್ಕಂಥದ್ದನ್ನು ನಾವು ಫಸ್ಟ್ ಸ್ಟಾಂಜಾದಲ್ಲಿ ಡಿಸ್ಕಷನ್ ಮಾಡ್ತೇವೆ. ಇನ್ ದ ಓಪನಿಂಗ್ ವರ್ಸ್ ಆಫ್ ದ ಪುಲ್ಲೆ, ಜಾರ್ಜ್ ಹರ್ಬರ್ಟ್ ಡಿಸ್ಕಸಸ್ ದ ಒರಿಜಿನ್ ಆಫ್ ಹ್ಯುಮ್ಯಾನಿಟಿ. ಎಸ್, ಒರಿಜಿನ್ ಆಫ್ ಹ್ಯುಮ್ಯಾನಿಟಿ ಅಂದರೆ ಮನುಷ್ಯ ಅಥವಾ ಮನುಷ್ಯತ್ವದ ಒಂದು ಸೃಷ್ಟಿ ಭೂಮಿ ಮೇಲೆ ಯಾವ ರೀತಿ ಆಯಿತು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ತೇವೆ. ಹಿ ಎಕ್ಸ್ಪ್ರೆಸಸ್ ದ ಫೀಲಿಂಗ್ಸ್ ಆಫ್ ಗಾಡ್ ವೆನ್ ಹಿ ಚೂಸ್ ಟು ಕ್ರಿಯೇಟ್ ಹ್ಯುಮ್ಯಾನಿಟಿ. ದೇವರಲ್ಲಿರ್ತಕ್ಕಂತಹ, ಅಂದರೆ ದೇವರ ಮನಸ್ಸಿನಲ್ಲಿರ್ತಕ್ಕಂತಹ ಭಾವನೆಗಳು ಯಾವ ರೀತಿ ಇದ್ವು ಮನುಷ್ಯನನ್ನು ಸೃಷ್ಟಿ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅನ್ನೋದನ್ನು ನಾವು ನೋಡ್ತೇವೆ. ಇನ್ನು ಕೊನೆ ಪಾಯಿಂಟನ್ನು ನೋಡಿ. ವೆನ್ ಗಾಡ್ ಸಾ ವಾಟ್ ಹಿ ಹ್ಯಾಡ್ ಕ್ರಿಯೇಟೆಡ್, he decided to gift humanity with a glass of blessings. ಎಸ್ ನೋಡಿ, ಮನುಷ್ಯನನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ದೇವರ ಬಳಿ ಒಂದು ಬ್ಲೆಸ್ಸಿಂಗ್ನ ಗ್ಲಾಸ್ ಇರುತ್ತೆ. ಆ ಗ್ಲಾಸ್ ಒಳಗಡೆ ಅನೇಕ ಒಂದು ಬ್ಲೆಸ್ಸಿಂಗ್ಸ್ಗಳು ಅಥವಾ ಆಶೀರ್ವಾದಗಳು ಇರ್ತವೆ. ಸೊ ಅವುಗಳನ್ನು ಮನುಷ್ಯನಿಗೆ ನಾನು ಈಗ ಕೊಡಬೇಕು ಅಂತೇಳಿ ದೇವರು ಡಿಸೈಡನ್ನು ಮಾಡ್ತಾ ಇದ್ದಾನೆ. ಸೊ ಯಾವೆಲ್ಲ ಗಿಫ್ಟ್ಗಳನ್ನು ಮನುಷ್ಯನಿಗೆ ದೇವರು ಕೊಡ್ತಾನೆ ಅಂತಕ್ಕಂಥದ್ದನ್ನು ನಾವು ಸೆಕೆಂಡ್ ಸ್ಟಾಂಜಾದಲ್ಲಿ ನೋಡ್ಬೋದಾಗಿದೆ. ಎಸ್, ನೀವು ಚಿತ್ರವನ್ನು ಗಮನಿಸಬಹುದು, ದೇವರು ಇಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡ್ತಾ ಇರೋದನ್ನು.
ಮತ್ತು ಅವನ ತಲೆಯಲ್ಲಿ ಅನೇಕ ವಿಚಾರಗಳಿದ್ದಾವೆ. ಸೃಷ್ಟಿ ಮಾಡಿದಂತಹ ಸಂದರ್ಭದಲ್ಲಿ ಈ ಮನುಷ್ಯನಿಗೆ ನಾನು ಏನೆಲ್ಲವನ್ನ ಕೊಡಬೇಕು ಅಂತಕ್ಕಂತಹ ವಿಚಾರಗಳು ಆ ದೇವರ ತಲೆಯಲ್ಲಿ ಇರ್ತವೆ. ಸೊ ಇದಿಷ್ಟನ್ನು ಫಸ್ಟ್ ಸ್ಟಾಂಜದಲ್ಲಿ ನಾವು ನೋಡ್ತೇವೆ. ಇನ್ನು ಸೆಕೆಂಡ್ ಸ್ಟಾಂಜದಲ್ಲಿ ಮನುಷ್ಯನಿಗೆ ದೇವರು ಏನೆಲ್ಲ ಗಿಫ್ಟ್ಸ್ಗಳನ್ನು ಕೊಟ್ಟರು ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಫಸ್ಟ್ ಪಾಯಿಂಟ್ ನೋಡಿ, ಸ್ಟ್ರೆಂತ್ ವಾಸ್ ದ ಫಸ್ಟ್ ಆಫ್ ದ ಬ್ಲೆಸ್ಸಿಂಗ್ಸ್ ದಟ್ flowed to humanity in the Pulle. It made way. ಎಸ್ ನೋಡಿ, ಮನುಷ್ಯನಿಗೆ ಮೊದಲನೇದಾಗಿ ದೇವರು ಕೊಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದರೆ ಸ್ಟ್ರೆಂತ್, ಅಂದರೆ ಶಕ್ತಿಯನ್ನು ದೇವರು ಮನುಷ್ಯನಿಗೆ ಕೊಡ್ತಾ ಇದ್ದಾನೆ. ಅಂದರೆ ಪವರ್ ಅಂತೇಳಿ ಕೂಡ ನಾವು ಅರ್ಥ ಮಾಡ್ಕೋಬಹುದಾಗಿದೆ. ಆ ನಂತರದಲ್ಲಿ ಮತ್ತೆ ಏನೆಲ್ಲವನ್ನು ಕೊಡ್ತಾನೆ ನೋಡಿ, ಇಟ್ ಮೇಡ್ ವೇ, ದೆನ್ ದೆರ್ ವಾಸ್ ಬ್ಯೂಟಿ. ನಂತರದಲ್ಲಿ ದೇವರು ಬ್ಯೂಟಿಯನ್ನು, ಅಂದರೆ ಎರಡನೇ ಅಂಶ ಯಾವುದಪ್ಪ ಅಂದರೆ ಬ್ಯೂಟಿ ಅಥವಾ ಸೌಂದರ್ಯವನ್ನು ದೇವರು ಕೊಡ್ತಾನೆ. ಫಾಲೋಡ್ ಬೈ ವಿಸ್ಡಮ್, ಅಂದರೆ ಬುದ್ಧಿವಂತಿಕೆ ಅಂತೇಳಿ ನಾವು ಹೇಳ್ಬೋದು, ಬುದ್ಧಿವಂತಿಕೆಯನ್ನು ಕೊಡ್ತಾನೆ. ನೆಕ್ಸ್ಟ್ ಆನರ್, ಸಮಾಜದಲ್ಲಿ ಬದುಕಬೇಕಪ್ಪ ಅಂದರೆ ಗೌರವ ಬೇಕು, ಹಾಗಾಗಿನೇ ಆನರನ್ನು ಕೂಡ ಮನುಷ್ಯನಿಗೆ ದೇವರು ಕೊಡ್ತಾನೆ. ಆ್ಯಂಡ್ ಫೈನಲಿ ಪ್ಲೆಜರ್, ಅವನಿಗೆ ಸಂತೋಷವನ್ನು ಕೂಡ, ಅಂದರೆ ಸುತ್ತಮುತ್ತ ಇರತಕ್ಕಂತಹ ಅನೇಕ ವಸ್ತುಗಳನ್ನು ವಿಷಯಗಳನ್ನು ನೋಡಿ ಆನಂದ ಪಡ್ತಕ್ಕಂಥದ್ದನ್ನು ಕೂಡ ದೇವರು ಮನುಷ್ಯನಿಗೆ ಕೊಡ್ತಾನೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಆಲ್ ಆಫ್ ದೀಸ್ ಆರ್ ಕ್ರಿಟಿಕಲ್ ಎಲಿಮೆಂಟ್ಸ್ ಆಫ್ ದ ಹ್ಯೂಮನ್ ಎಕ್ಸಿಸ್ಟೆನ್ಸ್, ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಅಂಶಗಳು ಬಹಳ ಮುಖ್ಯ ಆಗಿ ಬೇಕಾಗ್ತವೆ. ಬ್ಯೂಟಿ ಇರ್ಬೋದು, ವಿಸ್ಡಮ್ ಇರ್ಬೋದು, ಆನರ್ ಇರ್ಬೋದು ಮತ್ತು ಪ್ಲೆಜರ್ ಇರ್ಬೋದು. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಯಾವುದೇ ಒಂದು ಲಿಂಗ ಭೇದವಿರದೆ, ಜಾತಿ ಭೇದವಿರದೆ, ಧರ್ಮ ಭೇದವಿರದೆ ಈ ಎಲ್ಲ ಅಂಶಗಳು ಕೂಡ ಪ್ರತಿಯೊಬ್ಬರಿಗೂ ಕೂಡ ಬೇಕೇ ಬೇಕು. ಇನ್ನು ಕೊನೆಯ ಪಾಯಿಂಟನ್ನು ನೋಡಿ, after showering man with blessings so abundantly, God decided to retain rest. Rest was the treasure that stays at the bottom of God's blessing cup. ಎಸ್, ದೇವರ ಬಳಿ ಒಂದು ಕಪ್ ಏನಿರುತ್ತೋ ಆ ಕಪ್ಪಿನ ಒಳಗಡೆ ಇರ್ತಕ್ಕಂತಹ ಕೊನೆಯದ್ದು ಯಾವುದಾಗಿತ್ತಪ್ಪ ಅಂದರೆ ರೆಸ್ಟ್ ಅಂತಕ್ಕಂಥದ್ದು. ನೋಡಿ, ಏನೆಲ್ಲವನ್ನ ದೇವರು ಮನುಷ್ಯನಿಗೆ ಕೊಡ್ತಾನೆ, ಆದರೆ ಕೊನೆಯದಾಗಿ ದೇವರು ರೆಸ್ಟ್ ಅಂತಕ್ಕಂಥದ್ದನ್ನು ಅಥವಾ ವಿಶ್ರಾಂತಿ ಅಂತಕ್ಕಂಥದ್ದನ್ನು ಇಲ್ಲಿ ದೇವರು ಮನುಷ್ಯನಿಗೆ ಕೊಡ್ತಾ ಇಲ್ಲ. ಆ ಒಂದು ರೆಸ್ಟ್, ಅವನ ಒಂದು ಏನು ಗಾಡ್ಸ್ ಬ್ಲೆಸ್ಸಿಂಗ್ ಕಪ್ ಏನಿತ್ತೋ ಕೊನೆಗೆ ಇರುತ್ತೆ. ಅದನ್ನು ದೇವರು ಇಲ್ಲಿ ಕೊಡಲಿಕ್ಕೆ 100 ಬಾರಿ ಯೋಚನೆಯನ್ನು ಮಾಡ್ತಾ ಇದ್ದಾನೆ. ಅಂದರೆ ಮನುಷ್ಯನಿಗೆ ಇದನ್ನು ಕೊಡಬೇಕೋ ಬೇಡವೋ ಅಂತಕ್ಕಂಥದ್ರ ಬಗ್ಗೆ ಚಿತ್ರದಲ್ಲಿ ನಾವು ನೋಡಬಹುದಾಗಿದೆ. ದೇವರು ಮನುಷ್ಯನಿಗೆ ಆಶೀರ್ವಾದವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಇಲ್ಲಿ ಅವರು ಆಶೀರ್ವಾದವನ್ನು ಮಾಡಿದ್ಯಾ ಏನನ್ನಪ್ಪ ಅಂದರೆ ಸ್ಟ್ರೆಂತ್, ಬ್ಯೂಟಿ, ವಿಸ್ಡಮ್, ಆನರ್ ಆ್ಯಂಡ್ ಪ್ಲೆಜರ್. ಇನ್ನು ಥರ್ಡ್ ಸ್ಟಾಂಜವನ್ನು ನೋಡಿ. ಇನ್ ದಿಸ್ ಸ್ಟಾಂಜಾ ದ ಪೋಯೆಟ್ ಸ್ಟೇಟ್ಸ್ ದ್ಯಾಟ್ ಗಾಡ್ ಚೂಸ್ ನಾಟ್ ಟು ಗ್ರ್ಯಾಂಟ್ ಹ್ಯೂಮನ್ಸ್ ರೆಸ್ಟ್. ಎಸ್, ಮೊದಲಿಗೆ ಹೇಳಿದಾಗೆ ರೆಸ್ಟನ್ನು ದೇವರು ಕೊಡ್ತಾ ಇಲ್ಲ. ಯಾಕೆ ಅವರು ರೆಸ್ಟನ್ನು ಕೊಡಲಿಕ್ಕೆ ನಿರಾಕರಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೆಕ್ಸ್ಟ್ ನೋಡ್ತೇವೆ ನಾವು. ಇಫ್ ಹಿ ಡಿಡ್ ಹಿ ವುಡ್ ಅಡೋರ್ ಮೈ ಗಿಫ್ಟ್ಸ್ ರಾದರ್ ದ್ಯಾನ್ ಮೀ. ಎಸ್, ದೇವರು ಕಾರಣವನ್ನು ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ. ಏನಂದರೆ, ನಾನು ಒಂದು ವೇಳೆ ರೆಸ್ಟನ್ನು ಈ ಮನುಷ್ಯನಿಗೆ ಕೊಟ್ಬಿಟ್ರೆ, ಹಿ ಅಂದರೆ ಹ್ಯೂಮನ್ ಕೈಂಡ್ ಅಥವಾ ಮನುಷ್ಯರು ಅಂತೇಳಿ, ವುಡ್ ಅಡೋರ್ ಮೈ ಗಿಫ್ಟ್ಸ್, ನಾನು ಅವನಿಗೆ ಏನೆಲ್ಲ ಕೊಟ್ಟಿರ್ತೀನೋ ಅದನ್ನು ಅವನು ಆರಾಧಿಸ್ತಾ ಹೋಗ್ತಾನೆ, ನನ್ನನ್ನೇ ಅವನು ಮರೆತು ಬಿಡ್ತಾನೆ, ನನ್ನನ್ನು ಆರಾಧನೆ ಮಾಡೋದಿಲ್ಲ. ಅಂದರೆ ಮನುಷ್ಯನು ಸಂಪೂರ್ಣವಾಗಿ ತೃಪ್ತಿಯನ್ನು ಹೊಂದಿದರೆ ನನ್ನನ್ನು ಮರೆತು ಬಿಡ್ತಾನೆ ಅಂತೇಳಿ ದೇವರು ಅಂದ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್, ಅಕಾರ್ಡಿಂಗ್ ಟು ಹರ್ಬರ್ಟ್, ಗಾಡ್ ಮೇಡ್ ದಿಸ್ ಡಿಸಿಷನ್ ಬಿಕಾಸ್ ಹಿ ಡಿಡೆಂಟ್ ವಾಂಟ್ ಹ್ಯೂಮನ್ಸ್ ಟು ಸ್ಪೆಂಡ್ ದೇರ್ ಡೇಸ್ ಅಡೋರಿಂಗ್ ಆ್ಯಂಡ್ ವರ್ಷಿಪಿಂಗ್ ಹಿಸ್ ಗಿಫ್ಟ್ಸ್. ದೇವರು ಯಾಕೆ ಈ ರೀತಿ ನಿರ್ಧಾರ ಮಾಡ್ತಾ ಇದ್ದಾನೆ ಅಂದರೆ, ಮನುಷ್ಯನು ನನ್ನ ಗಿಫ್ಟ್ಗಳನ್ನು ಆರಾಧನೆ ಮಾಡಬಾರ್ದು, ನನ್ನನ್ನು ಆರಾಧನೆ ಮಾಡಬೇಕು ಅಂತಕ್ಕಂಥದ್ದು ದೇವರ ಒಂದು ಅಭಿಪ್ರಾಯ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್, ದೇ ಶುಡ್ ಬಿ ಅಡೋರಿಂಗ್ ದ ಗಾಡ್ ಆಫ್ ನೇಚರ್ ಇನ್ಸ್ಟೆಡ್. ಎಸ್, ದೇವರು ಅಂದರೆ ನನ್ನನ್ನು ಇವನು ಬೇಡ್ಕೋಬೇಕು, ನನ್ನನ್ನು ಆರಾಧಿಸಬೇಕು ಅಂತೇಳಿ ದೇವರು ಅಂದ್ಕೊಳ್ತಾ ಇದ್ದಾರೆ. ಇನ್ನು ಕೊನೆಯ ಪಾಯಿಂಟ್ ನೋಡಿ, ಇಫ್ ಮ್ಯಾನ್ ವರ್ಷಿಪ್ಸ್ ದ ಗಿಫ್ಟ್ಸ್ ರಾದರ್ ದೆನ್ ಗಾಡ್, ದೆನ್ ಬೋತ್ ಮ್ಯಾನ್ ಆ್ಯಂಡ್ ಗಾಡ್ ಹ್ಯಾವ್ ಫೇಲ್ಡ್ ಇನ್ ದೇರ್ ಇಂಟೆನ್ಷನ್. ಎಸ್, ಒಂದು ವೇಳೆ ಮನುಷ್ಯ ನನ್ನನ್ನು ಬಿಟ್ಟು, ನಾನು ಸೃಷ್ಟಿ ಮಾಡಿರ್ತಕ್ಕಂತಹ ಅಥವಾ ನಾನು ಏನೆಲ್ಲ ಗಿಫ್ಟನ್ನು ಇವನಿಗೆ ಕೊಟ್ಟಿರ್ತೇನೋ ಅದನ್ನು ಅವನು ಆರಾಧನೆ ಮಾಡ್ತಾ ಹೋದರೆ, ನನ್ನನ್ನೇ ಮರೆತು ಬಿಟ್ಟರೆ ನಾವಿಬ್ಬರೂ ಕೂಡ ಇಲ್ಲಿ ಫೇಲ್ ಆಗಿಬಿಡ್ತೇವೆ. ಯಾಕೆಂದರೆ ನಾನು ಇವನನ್ನು ಸೃಷ್ಟಿ ಮಾಡಿರ್ತೇನೆ, ಬಟ್ ಇವನು ನನ್ನನ್ನೇ ಮರೆತು ಬಿಟ್ಟ ಅಂದರೆ ಅದು ನನ್ನ ಫೇಲ್ಯೂರ್. ಅದ್ರ ಜೊತೆಗೆ ಈ ವ್ಯಕ್ತಿ ಅಂದರೆ ಮನುಷ್ಯನು ತನ್ನನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರನ್ನೇ ಮರೆತು ಬಿಡ್ತಾನೆ ಅಂದರೆ ಅದು ಅವನದು ಕೂಡ ತಪ್ಪಾಗಿರುತ್ತೆ ಅಂತೇಳಿ ದೇವರು ಹೇಳ್ತಾ ಇದ್ದಾನೆ. ಅಂದರೆ ಇಬ್ಬರ ಕಡೆಯೂ ಕೂಡ
ತಪ್ಪಾಗುತ್ತೆ ಒಂದು ವೇಳೆ ಮನುಷ್ಯ ನನ್ನನ್ನು ಮರೆತದ್ದೇ ಆದರೆ ಅಂತೇಳಿ ದೇವರು ಅಂದ್ಕೊಳ್ತಾ ಇದ್ದಾರೆ. ಇನ್ನು ಕೊನೆಯ ಸ್ಟಾಂಜವನ್ನು ನೋಡೋಣ. Instead, humans get to have all the other blessings, but they will never be completely satisfied. ಎಸ್, ಏನೆಲ್ಲ ಬ್ಲೆಸ್ಸಿಂಗ್ಸನ್ನು ದೇವರಿಂದ ಪಡ್ಕೊಂಡು ಮಾನವ, ಬಟ್ ಅವನ ಕಡೆಯಿಂದ ಕಂಪ್ಲೀಟ್ ಅಂದರೆ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ತೃಪ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಎಸ್, ನಮ್ಮ ಹತ್ತಿರ ಎಷ್ಟೇ ಆಸ್ತಿ ಅಂತಸ್ತು ಮತ್ತು ಏನೆಲ್ಲ ಇದ್ದರೂ ಕೂಡ ಯಾವುದರದಾದರೂ ಒಂದು ಕೊರತೆ ಇದ್ದೇ ಇರುತ್ತೆ. ಆ ರೀತಿ ದೇವರು ನಮ್ಮನ್ನು ಇಲ್ಲಿಗೆ ಸೃಷ್ಟಿ ಮಾಡಿ ಕಳಿಸಿದ್ದಾನೆ. ನೆಕ್ಸ್ಟ್ ಪಾಯಿಂಟ್, ದಿಸ್ ಫೀಲಿಂಗ್ ಆಫ್ ವಾಂಟಿಂಗ್ ಮೋರ್ ಮೈಟ್ ಮೇಕ್ ದೆಮ್ ಕೀಪ್ ಸರ್ಚಿಂಗ್ ಆ್ಯಂಡ್ ಇವೆಂಚುವಲಿ ಲೀಡ್ ದೆಮ್ ಬ್ಯಾಕ್ ಟು ಗಾಡ್. ಈ ರೀತಿ ಮನುಷ್ಯನಿಗೆ ಯಾವುದಾದರೂ ಒಂದು ಕೊರತೆಯನ್ನು ಕೊಟ್ಟದ್ದೇ ಆದರೆ ಅವನು ಖಂಡಿತವಾಗಲೂ ಕೂಡ ನನ್ನನ್ನು ಹುಡುಕುತ್ತಾ ನನ್ನ ಬಳಿ ಬರ್ತಾನೆ, ಅಂದರೆ ಯಾವಾಗಲೂ ಕೂಡ ನನ್ನ ಬಳಿ ಬೇಡುತ್ತಾ ಇರುತ್ತಾನೆ ಅಂತಕ್ಕಂಥದ್ದನ್ನು ದೇವರು ಇಲ್ಲಿ ಹೇಳ್ತಾ ಇದ್ದಾರೆ. ಕೀಪ್ ಸರ್ಚಿಂಗ್ ಅಂದರೆ ಹುಡುಕ್ತಾನೆ ಇರೋದು, ಅಂದರೆ ಜನನದಿಂದ ಮರಣದವರೆಗೂ ಕೂಡ ನಾವು ಏನನ್ನೋ ಹುಡುಕ್ತಾನೆ ಇರ್ತೇವೆ ಮತ್ತು ಆ ದೇವರ ಬಳಿ ಅದನ್ನು ಕೇಳ್ತಾನೆ ಇರ್ತೇವೆ. ಇನ್ನು ಕೊನೆಯ ಪಾಯಿಂಟ್ ನೋಡಿ, ಇನ್ ದ ಎಂಡ್ ಗಾಡ್ ಹೋಪ್ಸ್ ದ್ಯಾಟ್ either their good choices or even the tiring struggle of life itself will bring them closer to him. ಎಸ್, ನಾವು ಎಷ್ಟೋ ಸಂದರ್ಭಗಳಲ್ಲಿ ಏನನ್ನಾದರೂ ಪಡ್ಕೊಂಡಾಗ ದೇವರು ನನಗೆ ಇದನ್ನು ಗ್ರ್ಯಾಂಟ್ ಮಾಡಿಬಿಟ್ಟ, ದೇವರಿಂದನೇ ನನಗೆ ಇದು ಸಿಕ್ತು ಅಂತನಾದರೂ ಆ ದೇವರನ್ನು ನೆನೆಸ್ಕೊಳ್ತೇವೆ. ಇಲ್ಲಾಂದರೆ ಅತಿಯಾದಂತಹ ಕಷ್ಟಗಳು ಕೂಡ ನಮ್ಮ ಜೀವನದಲ್ಲಿ ಬಂದರೆ ಆಗಲೂ ಕೂಡ ನಾವು ದೇವರನ್ನು ನೆನಪು ಮಾಡ್ಕೊಳ್ತೇವೆ. ಸೊ ಈ ರೀತಿ ದೇವರು ಅವನಿಗೆ ಸಿಕ್ಕಂತಹ ಗುಡ್ ಚಾಯ್ಸಸ್ಗಳಿಂದನೂ ನನ್ನನ್ನು ನೆನಪು ಮಾಡ್ಕೋಬೋದು ಮತ್ತು ಅವನ ಲೈಫಲ್ಲಿರ್ತಕ್ಕಂತಹ ಸ್ಟ್ರಗಲ್ಸ್ ಅಂದರೆ ಏನೆಲ್ಲ ಹೋರಾಟವನ್ನು ಮಾಡ್ತಾನೋ, ತೊಂದರೆಗಳು ಎದುರಾಗ್ತವೋ ಆ ಕಾರಣದಿಂದಲಾದರೂ ಕೂಡ ನನ್ನ ಹತ್ತಿರ ಬಂದೇ ಬರ್ತಾನೆ. ಕ್ಲೋಸ್ ಟು ಹಿಮ್ ಅಂದರೆ ನನ್ನ ಹತ್ತಿರ ಬರ್ತಕ್ಕಂಥದ್ದು ಅಂತೇಳಿ ದೇವರು ಹೇಳ್ತಾ ಇದ್ದಾರೆ. ಎಸ್ ಡಿಯರ್ ಲರ್ನರ್ಸ್, ಈ ಒಂದು ಪುಲ್ಲೆ ಅಂತಕ್ಕಂತಹ ಸಮರಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾವ ವಿಡಿಯೋಗಳು ಬೇಕು ಅಂತಕ್ಕಂಥದ್ದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ.